ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂಧಳದಿ ಕಥೆಯ 31ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 32ನೇ ಅಧ್ಯಾಯವನ್ನು ಶುರು ಮಾಡೋಣ. ಆದರೆ ಹೋದರೆ ಏನೇ ನಿಂದು ಮತ್ತೆ ಶರದಿ ಗದರಿದ್ಲು. ಗೆಳತಿಯ ಮದುವೆ ಸುದ್ದಿ ಅವಳಿಗೆ ಹೆಚ್ಚು ಸಂತಸ ಕೊಟ್ಟಿತ್ತು. ಇರು ಶರದಿ, ಅವಳು ಕನ್ಫ್ಯೂಸ್ ಆಗ್ತಾಳೆ, ನನಗೆ ಮೊದಲೇ ಗೊತ್ತಿತ್ತು, ಹೇಳಿ ಅವಳು ಅಂದ ಸತಿ. ಏನು ಆರ್ಡರ್ ಮಾಡಲಿಕ್ಕೆ ಹೇಳು, ಏನೋ ಮಾಡು ಅಂದಳು ನಿರಾಸಕ್ತಳಂತೆ. ನಕ್ಷು ಮಾತು ಮದುವೆ ಹಂತಕ್ಕೆ ಬಂದು ನಿಂತಾಗಲೂ ಭಾವನೆಗಳನ್ನು ಬಚ್ಚಿಟ್ಟು, ನಿನಗೆ ನೀನೇ ಅನ್ಯಾಯ ಮಾಡ್ಕೋಬೇಡ, ದೊಡ್ಡವರೇ ಒಪ್ಪಿರುವಾಗ ಯಾಕೆ ಹಿಂದೇಟಾಗ್ತಿದ್ದೀಯಾ, ನಿಜ ಹೇಳು, ನಿನಗೆ ನವೀನ ಅಂದರೆ ಇಷ್ಟ ಇಲ್ವಾ, ನಿನಗೂ ಇಷ್ಟ ಇದೆ ಅಂದ್ಕೊಂಡಿದ್ದೀವಿ ನಾವು ಯತಿ ನೇರವಾಗಿ ಕೇಳಿದ್ದ. ಅಣ್ಣ ನೂರಾರು ಬಯಸುತ್ತೆ ಮನಸ್ಸು ಕೇಳಿದ್ನೆಲ್ಲ ಕೊಡ್ಸೋಕ್ಕಾಗಲ್ಲ. ಇಷ್ಟು ದಿನ ಇಷ್ಟ ಇಲ್ಲ ಅಂತಿದ್ದವಳು ಈಗ ಹ್ಞೂ ಅಂದ್ಬಿಟ್ರೆ ಏನನ್ಸುತ್ತೆ ಯೋಚನೆ ಮಾಡಿ. ಅಲ್ಲದೆ ಹೆಣ್ಣು ಅಂದರೆ ಮದುವೆ, ಮಕ್ಕಳು, ಸಂಸಾರ ಅಷ್ಟೇ ಅಲ್ಲ ಜೀವನ. ಹೆಣ್ಣಿಗೂ ವೈಯಕ್ತಿಕ ಬದುಕು, ಆಸೆ, ಕನಸುಗಳು ಇರ್ತಾವಲ್ವಾ. ನನಗೂ ನಾನು ಓದಬೇಕು ಅಂತ ಆಸೆ ಇದೆ ಅಂದ್ಲು ನಕ್ಷತ್ರ. ನಿನ್ನ ವೈಯಕ್ತಿಕ ಆಸೆ ಕನಸುಗಳಲ್ಲಿ ಅವನಿಲ್ವಾ ಹೇಳು ಅಂದ ಯತಿ. ಅವನಿಲ್ಲದೆ ಅವಳಿರುವಳೆ ಬದುಕು ಹೂ ಅಂದಿತ್ತು, ಭಾವ ಇಲ್ಲವೆಂದಿತ್ತು. ಉದರದ ದಸಿವ ನೀಗಿಸಬಹುದು, ಮನದ ಹಸಿವ ನೀಗಿಸಿದವರುಂಟೆ, ಹುಚ್ಚು ಮನಕ್ಕೆ ನೂರಾರು ಬಯಕೆ ಮ್ಲಾನವದಲಾಗಿ ಹೇಳಿದ್ದಳು. ಸುತ್ತ ನೂರಾರು ನಿನ್ನವರಿದ್ದರೇನು, ಒಳಮನಸ್ಸು ಅವನ ಹೆಜ್ಜೆ ಸಪ್ಪಳಕ್ಕಾಗಿ ನೀರ ಮೌನದಲ್ಲಿ ಕಾಯುತ್ತಿರುವಾಗ, ಆಲಂಗಿಸಿ ಸಂತೈಸಲು 10 ಕೈಗಳಿದ್ದರೇನು, ಅವನದೇ ಬಾಹುಬಂಧನಕ್ಕಾಗಿ ಹುಚ್ಚುಮನ ರಚ್ಚೆ ಹಿಡಿದು ಕುಳಿತಿರುವಾಗ, ಅವನಿಲ್ಲದೆ ಅವಳಿರುವಳೆ ಹೂ ಎನ್ನುವ ಬದುಕಿಗೊಮ್ಮೆ ಗದರಿ, ಇಲ್ಲವೆನ್ನುವ ಭಾವಕ್ಕೆ ಅವನನ್ನೊಮ್ಮೆ ನೀಡಿ ಸಂತೈಸಿ ಆಸ್ವಾದಿಸಿ ನೋಡು ರುಚಿಯೆದ್ದಿದ ಬದುಕಿನ ಸ್ವಾದವ. ಸತಿ ತಟ್ಟನೆ ಉತ್ತರಿಸಿದ. ಆರ್ಡರ್ ಮಾಡಿದ ಜ್ಯೂಸ್ ಬಂದಿತ್ತು. ಅಷ್ಟರಲ್ಲಿ ಜಾಸ್ತಿ ಯೋಚನೆ ಮಾಡಬೇಡ, ಮೊದಲು ಎಕ್ಸಾಮ್ಸ್ ಮುಗಿಸು, ಆಮೇಲೆ ಮದುವೆ ಮಾತುಕತೆ. ನವೀನಂಗೆ ವಿಷಯ ಗೊತ್ತಿಲ್ವಲ್ಲ, ನಿನ್ನೆಲ್ಲ ಆಸೆ ಕನಸುಗಳನ್ನು ನೆರವೇರಿಸೋನು ಅವನು. ನೀನು ಓದಿನ ಬಗ್ಗೆ ಯೋಚನೆ ಮಾಡಲ್ವಾ, ಏನಾದರೂ ಪರಿಹಾರ ಕೊಡ್ತಾನೆ, ಡೋಂಟ್ ವರಿ. ಈಗಲಾದರೂ ನಂಬೆ ನನ್ನ ಕುಚುಕುನ ಅಂತ ಹೇಳ್ದ. ಇಷ್ಟು ಬೇಗ ಮದುವೆನಾ, ಬೇಡ ನನಗೆ, ಬ್ಯಾಚುಲರ್ ಲೈಫ್ ಮುಗ್ದೇ ಹೋಗುತ್ತೆ, ನಿಮ್ಮನ್ನೆಲ್ಲ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ ನನಗೆ ಅಂತ ಹೇಳಿದ್ಲು. ಹುಚ್ಚಿ, ನಮ್ಮನ್ನೆಲ್ಲ ಬಿಟ್ಟು ಏನು ಫಾರಿನ್ಗೆ ಹೋಗ್ತಾ ಇದ್ದೀಯಾ, ನಮ್ಮೂರಿಗೆ ಬರ್ತೀಯ ತಾನೇ, ಎದ್ರು ಬೆದ್ರು ನಿಮ್ಮ ಮನೆಗೆ ಬರ್ತಿರ್ತೀವಿ ಅಂದ ಯತಿ. ಇವರಿಬ್ಬರು ಎನ್ನುತ್ತಾ ನಂದೊಂದು ಐಡಿಯಾ ಅಂದಳು ನಕ್ಷತ್ರ. ನಿನ್ನ ಐಡಿಯಾ ವೊಡಾಫೋನ್ ಎಲ್ಲ ಆಮೇಲೆ ಇಟ್ಕೋ, ನಡೀರಿ ಹೋಗೋಣ ಅಂದಳು ಸ್ನೇಹ. ಅವನನ್ನು ಹೇಗೆ ಫೇಸ್ ಮಾಡಲಿ, ನನಗೆ ಭಯ ಆಗ್ತಿದೆ, ಕೂತಲ್ಲಿಂದ ಹೇಳದೆ ಕೇಳಿದ್ದಳು ನಕ್ಷತ್ರ. ಭಯನಾ ನಾಚಿಕೆನಾ ಶರದಿ ಕೇಳಿದ್ಲು. ಇವಳೊಬ್ಳು ಹೋಗೇ ಅತ್ಲಾಗಿ ಮೂತಿ ತಿರುವಿ ಕೂತಳು ನಕ್ಷತ್ರ. ಇಷ್ಟು ದಿನ ಹೇಗಿದೆಯೋ ಹಾಗೆ ನಾರ್ಮಲ್ ಆಗಿರು, ಏನು ಗೊತ್ತಿದ್ದೇಳೋ ಇರೋಳ್ ಥರ ಅಂದ ಸತಿ. ಅಷ್ಟರಲ್ಲಿ ನವೀನ ಕಾಲ್ ಮಾಡಿದ್ದ. ಎಲ್ಲಿದ್ದೀರೋ ಎಂದು. ಗ್ರೀನ್ ವ್ಯಾಲಿ ಡಾಬಾ ಎಂದೊಡನೆ ಅಲ್ಲೇ ಇರಿ, 10 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ದ. ನಿಮ್ಮೋರು ಬರ್ತಾ ಇದ್ದಾರಂತೆ, ಇಲ್ಲೇ ಇರಬೇಕಂತೆ ಸತಿ ಮೊಬೈಲ್ ಟೇಬಲ್ ಮೇಲಿಡುತ್ತಾ ಹೇಳಿದ್ದ. ನೀವು ಮೀಟ್ ಮಾಡ್ಕೊಳ್ಳಿ, ನಾನು ಹೋಗ್ತೀನಿ, ಎದ್ದೇಳ್ರೆ ಹೋಗೋಣ ಅಂದಳು ನಕ್ಷತ್ರ ಅವಸರಿಸುತ್ತಾ. ನಕ್ಷು ಕೂತ್ಕೋ, ಏನಾಗಲ್ಲ ಅಂದ ಯತಿಗೆ. ನೋ, ಐ ಕಾಂಟ್ ಫೇಸ್ ಹಿಮ್ ಅಂದಳು. ಕರ್ಮ ಕಣೆ ಮಾರಾಯ್ತಿ, ಎಷ್ಟು ದಿನ ಫೇಸ್ ಮಾಡೋಕ್ಕಾಗಲ್ಲ ಅಂತ ಇರ್ತೀಯ, ಜೀವನ ಪೂರ್ತಿ ಅವನ ಜೊತೆನೇ ಇರಬೇಕು ಸ್ನೇಹ ಬುದ್ಧಿ ಹೇಳಿದ್ಲು. ನಿಮ್ಗೆ ಯಾರಿಗೂ ಯಾಕೆ ನನ್ನ ಸಮಸ್ಯೆ ಅರ್ಥ ಆಗ್ತಿಲ್ಲ, ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಿದ್ಲು ಹುಚ್ಚಮ್ಮ. ಅಳ್ತಾರ ಇಷ್ಟಕ್ಕೆಲ್ಲ, ನೋಡು ನಾವೆಲ್ಲ ಇಲ್ವಾ, ಅವನೇನು ಹುಲಿನ ಸಿಂಹನ, ಅಷ್ಟು ರೋಪಾಗ್ತಿದ್ರೆ ಡೇರಿಂಗ್ ಆಗಿದ್ದೆ, ಈಗ ಯಾಕೆ ಹೆದರ್ಕೋತಾ ಇದೆಯಾ, ಅವನನ್ನು ನಿನ್ನ ಕಂಟ್ರೋಲಲ್ಲಿ ಹೆದರಿಸಿಟ್ಕೋಬೇಕು ನೀನು, ತಿಳಿತಾ ಸತಿ ಸಮಾಧಾನ ಮಾಡಿದ್ದ. ನವೀನ್ ಬಂದಿದ್ದ. ತಲೆ ತಗ್ಗಿಸಿ ಕುಳಿತ ನಕ್ಷತ್ರಳನ್ನು ನೋಡಿ, ಏನಾಯ್ತೆ, ಯಾಕೆ ಹಿಂಗೆ ಕೂತಿದ್ದೀಯಾ ಅಂದ. ಅಪರೂಪಕ್ಕೆ ಚೂಡಿದಾರ್, ಕೈನಲ್ಲಿ ಬಳೆ, ತಲೆನಲ್ಲಿ ಹೂವು, ಮುದ್ದಾಗಿ ಕಾಣುತ್ತಿದ್ದವಳನ್ನು ಕಣ್ತುಂಬಿಕೊಳ್ತಾ, ಏನೇ ಫುಲ್ ಟ್ರೆಡಿಷ್ನಲ್ ಆಗಿ ಮಿಂಚ್ತಾ ಇದ್ದೀಯಾ ಅನ್ನುತ್ತಾ ಪಕ್ಕ ಕೂರಲು ಬಂದವನಿಗೆ ದೂರ ಕೂರಲು ಹೇಳು ಎನ್ನುವಂತೆ ಸತಿಗೆ ಸನ್ನೆ ಮಾಡಿದ್ಲು. ಕಂಡರೂ ಕಾಣದವನಂತೆ ಸುಮ್ಮನೆ ಕುಳಿತ ಸತಿ, ಏನು ಆರ್ಡರ್ ಮಾಡಿದ್ದೀರೋ ಅಂದ ನವೀನನ್ಗೆ. ನಕ್ಷು ಒಳ್ಳೆ ಗಂಡ ಸಿಗಲಿ ಅಂತ ಉಪವಾಸ ವ್ರತ, ಅದಕ್ಕೆ ಓನ್ಲಿ ಜ್ಯೂಸ್ ಕುಡಿದು ಕೂತಿದ್ದೀವಿ ಅಂದಳು ಸ್ನೇಹ. ಈ ಕಡೆ ತಿರುಗಿಲ್ಲಿ, ನನಗಿಂತ ನಿನಗೆ ಒಳ್ಳೆ ಗಂಡು ಎಲ್ಲೇ ಸಿಗ್ತಾನೆ, ಇರೇ ನಿನ್ನ ವ್ರತ ಭಂಗ ನಾನೇ ಮಾಡ್ತೀನಿ ಎನ್ನುತ್ತಾ ಗೋಬಿ ಫ್ರೈಡ್ ರೈಸ್ಗೆ ಆರ್ಡರ್ ಮಾಡಿದ್ದ. ಅಣ್ಣ ಅವನಿಗೇನಣ್ಣ ನಾನು ಓದಬೇಕು ಅಂತ ತಿವಿಯಲು ಶುರು ಮಾಡಿದ್ದಳು ನಕ್ಷತ್ರ. ಇಷ್ಟು ದಿನ ಅನುಭವಿಸಿದ್ದನ್ನೆಲ್ಲ ರೋದನೆ, ಇನ್ಮುಂದಿದೆ ನಿಜವಾದ ರೋದನೆ, ಅನುಭವಿಸು ಮಗನೇ ಅಂದ ಯತಿ.
ಅದೇನು ಹೇಳಬಾರ್ದ ಜೋರಾಗಿ ನವೀನ್ ಕೇಳಿದ. ನಾನು ಓದಬೇಕು ಮುಖ ಊದಿಸಿಕೊಂಡು ಹೇಳಿದ್ಲು. ಓದೆ ಬೇಡ ಅಂದವ್ರು ಯಾರು? ಏನಾದರೂ ಡೌಟ್ಸ್ ಇದ್ದರೆ ಕೇಳು, ಹೇಳ್ಕೊಡಲ್ವಾ? ಯಾರಾದರೂ ಓದಬೇಡ ಅಂದ್ರ ಹೇಳು, ಮಾತಾಡ್ತೀನಿ ಅಂದ ನವೀನ್. ಓದಿನ ವಿಷಯವಾಗಿ ನಂಬಿಕೆಯೊಂದು ಸಿಕ್ಕಿತು. ಏನಿಲ್ಲ ತಿನ್ನು ಅಂದ್ಲು. ಏನೋಪ್ಪ ಎಲ್ಲರೂ ಒಂಥರ ಆಡ್ತಿದ್ದಾರೆ ಇವತ್ತು. ಅಪ್ಪ ಎಲ್ಲೋ ಹೋಗ್ತೀನಿ ಅಂದಿದ್ರು ಅನ್ನುವಾಗ ದೇವರ ಮನೆಯಲ್ಲಿ ಅಮ್ಮ ಇಟ್ಟಿದ್ದ ಮಲ್ಲಿಗೆಯ ನೆನಪಾಗಿ ನಕ್ಷತ್ರಳ ತಲೆಯಲ್ಲಿದ್ದ ಹೂವನ್ನು ನೋಡಿದ. ಅದೇ ಹೂ ಅಲ್ವಾ ಎಂದು ಅನುಮಾನಿಸಿದವನು, ಮಲ್ಲಿಗೆ ಹೂ ಒಂದೇ ಥರನೇ ಇರೋದು, ನನ್ನ ಬುದ್ಧಿಗಿಷ್ಟು ಅಂದ್ಕೊಂಡು ಹೇರ್ ಪಿನ್ ಹಿಡಿತಕ್ಕೆ ಸಿಗದೆ ಜಾರುತ್ತಿದ್ದ ಮಲ್ಲಿಗೆಯನ್ನು ತೆಗೆದು ಸರಿಯಾಗಿ ಮುಡಿಸಲು ಹೋದ. ಹೇಯ್, ಏನು ಮಾಡ್ತಿದ್ಯಾ ನೀನು ಎಂದು ತಡೆಯಲು ಹೋದ ನಕ್ಷತ್ರಳಿಗೆ ಸುಮ್ಮನಿರುವಂತೆ ಸನ್ನೆ ಮಾಡಿದ ಸತಿ. ತಿಂದು ಮುಗಿಸಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಬರಲು ಎಲ್ಲರೂ ಹೋದಾಗ, ನಕ್ಷು ನೋಡು, ನೀರಿಗಿಳಿದಾಗಿದೆ, ಚಳಿನೋ ಮಳೆನೋ ನೀನು ಹೊಂದ್ಕೊಳ್ಳೇಬೇಕು. ಅವನು ಹೆಂಡತಿ ಆಗೋಕ್ಕೆ ಒಪ್ಕೊಂಡ್ಮೇಲೆ ಹೊಂದ್ಕೊಳ್ಳೇಬೇಕು. ಸಮ್ಮತಿ ಸಿಕ್ಕ ಮೇಲೂ ನಿರಾಕರಿಸೋದು ತಪ್ಪು. ಅವನೇ ಮುಡಿಸಿದ್ದು ದೈವ ನಿರ್ಣಯ. ನೋಡು, ಅವನಿಗೆ ಗೊತ್ತಿರಲಿಲ್ಲ ಅವ್ರ ಮನೆಯ ಹೂವೇ ನಿನ್ನ ಮುಡಿಲಿರೋದು ಅಂತ. ಮದುವೆ ಸ್ವರ್ಗದಲ್ಲಿ ನಿರ್ಣಯ ಆಗಿರುತ್ತೆ ಅನ್ನೋದು ಸುಳ್ಳಲ್ಲ. ಇನ್ನು ಮುಂದೆ ಬಿಗುಮಾನ ಬಿಡು, ಮನಸ್ಫೂರ್ತಿಯಾಗಿ ಪ್ರೀತಿಸು, ಅಳುಕಿಟ್ಕೋಬೇಡ. ನಿನ್ನ ರಾಣಿ ಥರ ನೋಡ್ಕೋತಾನೆ. ಇಷ್ಟು ದಿನ ಅವನಷ್ಟೇ ನಿಂಗೆ ಸೇರಿದವಳು ಅಂತಿದ್ದ, ಈಗ ನೀನು ಖಂಡಿತವಾಗಿ ಅವನಿಗೆ ಸೇರಿದವಳು, ಅವನ ಸ್ವತ್ತು. ತಂಗಿಗೆ ಅಣ್ಣನಾಗಿ ಬುದ್ಧಿವಾದ ಹೇಳಿದ್ದ. ಹಾಗಾದರೆ ಹೆಣ್ಣು ಅಂದರೆ ಮಾರಾಟಕ್ಕಿರೋ ವಸ್ತುನಾ ಎಂದ ನಕ್ಷತ್ರಳಿಗೆ. ನಿನ್ನ ಪುಟ್ಟಲೆನಲ್ಲಿ ಏನೆಲ್ಲ ಯೋಚನೆಗಳು ಬರ್ತಾವೆ. ನೀನು ಹೇಗೆ ಅವನಿಗೆ ಸೇರಿದವಳು ಹಾಗೆ ಅವನು ಕೂಡ ನಿನ್ನ ಸ್ವತ್ತು, ಮರಿಬೇಡ ಅಂದ ಸತಿ. ಎಲ್ಲರೂ ಬಂದಿದ್ದರು. ನಾವು ಆಟೋದಲ್ಲೇ ಹೋಗ್ತೀವಿ ಅಂದಳು ನಕ್ಷತ್ರ. ಸತಿಯೇ ಹ್ಞೂ ಅಂದಿದ್ದ. ಮನೆಗೆ ಹೋಗಿ ಕಾಲ್ ಮಾಡು ಅಂದ ನವೀನ್ಗೆ ಹ್ಞೂ ಎಂದು ಹೇಳಿ ಆಟೋ ಏರಿದಳು ಗೆಳತಿಯರೊಂದಿಗೆ. ನಾನೇ ಡ್ರಾಪ್ ಮಾಡ್ತಿರ್ಲಿಲ್ವಾ ಅಂದ ನವಿಗೆ. ಮಾಡುವಂತೆ ಬಾರೋ, ಅವಳು ಡ್ರೈವರ್ ಕೆಲಸ ನಿಂಗೆ ಕೊಡಿಸ್ತೀನಿ ಅಂದ ಯತಿ. ಆದರೂ ಚುಕ್ಕಿ ಇವತ್ತು ಮುದ್ದಾಗಿ ಕಾಣಿಸ್ತಿದ್ಲು, ಡಿಫ್ರೆಂಟಾಗಿ ಅನ್ನುತ್ತಾ ಬೈಕ್ ಸ್ಟಾರ್ಟ್ ಮಾಡಿದ್ದ. ಮನೆಗೆ ಬಂದ ಗೌಡರು ಸದಾನಂದರಿಗೆ ನೀರು ಕೊಟ್ಟು ಕುಡಿದಾದ್ಮೇಲೆ ಏನಾಯಿತು ಹೋದ ಕಾರ್ಯ ಅಂದರು ಸುಧಾಮಣಿ. ಒಪ್ಕೊಳ್ಳೋದೇನೋ ಒಪ್ಕೊಂಡ್ರು ಆದರೆ ಎಂದರು ಸದಾನಂದರು. ಆದರೆ ಏನು ಮುಂದಕ್ಕೆ ಹೇಳಿ ಬಾವ, ಯಾಕೆ ಬೇಜಾರಲ್ಲಿದ್ದಾರೆ ಅಂದರು ತಾರಾಮಣಿ ಗಾಬರಿಯಿಂದ. ತಾರಾ, ಗಾಬರಿ ಆಗುವಂಥದ್ದೇನಿಲ್ಲ. ವಿಶ್ವನಾಥ ದಂಪತಿಗಳು ಸಂತೋಷವಾಗಿ ನಮ್ಮ ಸಂಬಂಧನ ಒಪ್ಕೊಂಡ್ರು. ಶಾಸ್ತ್ರೋಕ್ತವಾಗಿ ವಧುಶಾಸ್ತ್ರಕ್ಕೆ ಬರೋಕೆ ಹೇಳಿದ್ದಾರೆ. ಲಕ್ಷ್ಮಿ ಕೂಡ ಅಪ್ಪ ಅಮ್ಮ ಹೇಗೆ ಹೇಳ್ತಾರೋ ಹಾಗೆ ಅಂದ್ಲು. ಮತ್ತೆ ಇವ್ರ್ಯಾಕೆ ಬೇಜಾರಾಗಿದ್ದಾರೆ ಸುಧಾಮಣಿ ಮತ್ತೆ ಕೇಳಿದರು. ಹೆತ್ತವರಿಗೆ ಮಕ್ಕಳು ಎಷ್ಟೇ ದೊಡ್ಡವರಾದರೂ ಅವ್ರಿಗಿನ್ನೂ ಚಿಕ್ಕ ಮಕ್ಕಳೇ. ಅಂಥದ್ರಲ್ಲಿ ಹೆಣ್ಮಕ್ಳನ್ನ ಕಳಿಸ್ಕೊಡುವಾಗ ಹೆತ್ತವರಿಗೆ ನೋವಾಗೋದಿಲ್ವಾ? ಮಗಳು ಮದುವೆ ಅಂದಾಗ ಎಂಥ ಗಟ್ಟಿಗುಂಡಿಗೆ ತಂದೆ ಆದರೂ ಹೆದರೋದು ಸಹಜ ತಾನೇ. ಹಾಗೆ ವಿಶ್ವನಾಥರು ಅತ್ರು ಇವತ್ತು. ಲಕ್ಷ್ಮಿ ಕೂಡ ಎಲ್ಲರನ್ನೂ ಬಿಟ್ಟು ಹೋಗಬೇಕಲ್ಲ ಅಂತ ಅತ್ಲು. ಅದಕ್ಕೆ ಅಣ್ಣ ಬೇಜಾರಾಗಿದ್ದಾರೆ. ಈಗ ನಾವಿಬ್ಬರು ಹೋಗಿ ಪ್ರಸ್ತಾಪ ಮಾಡಿದ್ದಕ್ಕೆ ಅತ್ರು. ಇನ್ನು ನವೀನನ್ನು ಕರ್ಕೊಂಡೋಗಿ ಮದುವೆ ಶಾಸ್ತ್ರ ಶುರುವಾದರೆ ಮದುವೆ ಮಾಡಿಕೊಂಡು ನಮ್ಮನೆ ಕರ್ಕೊಂಡು ಬರುವಾಗ ಅದೆಷ್ಟು ಸುಲಭ ಅಲ್ವಾ? ಅತ್ತಿಗೆ ಕರಳುಬಳ್ಳಿನ ಕತ್ತರಿಸಿ ಮತ್ತೊಬ್ಬರು ಮನೆ ದೀಪ ಹಚ್ಚೋಕೆ ಕಳಿಸೋದು ಎಂದರು ಸದಾನಂದರು. ಎಲ್ಲ ಹೆಣ್ಣತ್ತವರು ನೋವು ಇದೆ, ಅವ್ರ ಮನಸ್ಥಿತಿ ನಮಗೂ ಅರ್ಥ ಆಗತ್ತೆ ಅಂದರು ಸುಧಾ. ನಾನು ನವಿ ಬಂದ ಮೇಲೆ ಕಾಲ್ ಮಾಡಿಸಿ ಮಾತಾಡ್ತೀನಿ ಅಂದರು ತಾರಾ. ಅವನಿಗೆ ಗೊತ್ತಾಗಲ್ವಾ ಅಂದ ಸದಾನಂದರಿಗೆ. ಏನಿಲ್ಲ ಅಂದರು. ಇನ್ನು 20 ದಿನ ಅಷ್ಟೇ ಸುಧಾ, ಏನೇನು ಬೇಕೋ ತಯಾರಿ ಮಾಡ್ಕೊ. ಹಾಗೆ ಅವರು ಅವ್ರ ಮಗಳನ್ನು ಓದಿಸ್ಬೇಕು ಅಂತಿದ್ದಾರೆ. ಓದಲಿ ಅನ್ನೋದು ನನ್ನ ಅಭಿಪ್ರಾಯ ಕೂಡ. ನವೀನನ ಸಮವಾಗಿ ಅವಳು ಓದಿರ್ಬೇಕಲ್ವಾ? ಯೋಚನೆ ಮಾಡು ಇದ್ರ ಬಗ್ಗೆ ಸ್ವಲ್ಪ. ನೋಡೋಣ, ಹುಡುಗಿ ನೋಡೋ ಶಾಸ್ತ್ರ ಮುಗಿದ ಮೇಲೆ ಅವರಿಬ್ಬರೇ ಕೂತು ಮಾತಾಡಿ ಮದುವೆ ಬಗ್ಗೆ ತೀರ್ಮಾನ ಮಾಡಲಿ ಅಂತ ಗೌಡರು ಹೇಳಿದರು. ಇವಾಗ ಮಲಗಿ ರೆಸ್ಟ್ ಮಾಡಿ, ನಾನು ಊಟಕ್ಕೆ ತಯಾರಿ ಮಾಡ್ತೀನಿ ಅಂತ ಹೇಳಿ ಸುಧಾ ಅಲ್ಲಿಂದ ಹೋದರು. ನಕ್ಷತ್ರಳ ಪರೀಕ್ಷೆಗಳು ಶುರುವಾಗಿದ್ವು. ಅದರ ಮಧ್ಯೆ ಜೀವನದ ಪರೀಕ್ಷೆ ಬಗ್ಗೆ ಯೋಚಿಸೋದಕ್ಕೆ ಸಮಯವೇ ಸಿಕ್ಕಿರಲಿಲ್ಲ. ವಿಶ್ವನಾಥ ದಂಪತಿಗಳು ಮನಸ್ಫೂರ್ತಿಯಾಗಿ ಸಂಬಂಧವನ್ನು ಒಪ್ಪಿ ತಮ್ಮ ಹತ್ತಿರದ ಸಂಬಂಧಿಕರಿಗೆ ವಿಷಯ ತಿಳಿಸಿದರು. ಎರಡೂ ಮನೆಗಳಲ್ಲೂ ಮದುವೆ ಸಂಭ್ರಮ ಶುರುವಾಗಿತ್ತು. ಆದರೆ ಮಗಳನ್ನು ಇಷ್ಟು ಬೇಗ ಕಳಿಸ್ಕೊಡೋ ಸ್ಥಿತಿ ಬಂತಲ್ಲ ಅಂತ ಮಗಳನ್ನು ಬಿಟ್ಟಿರಲಾರದೆ ನೊಂದ್ಕೊಂಡಿದ್ರು. ಪರೀಕ್ಷೆಯ ಕೊನೆ ದಿನ ಗೆಳತಿಯರೆಲ್ಲ ತಮ್ಮ ಸಹಪಾಠಿಗಳಿಗೆ ವಿದಾಯ ಹೇಳಿ ಮುಂದಿನ ಎಜುಕೇಷನ್ಗೆ, ಫ್ಯೂಚರ್ಗೆ ಆಲ್ ದ ಬೆಸ್ಟ್ ಹೇಳಿ ಹೊರಡ್ತಾ ಇದ್ರು. ಕೊನೆ ದಿನ ಎಲ್ಲಿ ಸಿಗೋದು ಎಂದು ಕೇಳಿದ ಸತಿಗೆ ಬಸ್ನಲ್ಲೇ ಸಿಗೋಣ ಅಂದಳು ಕಣ್ತುಂಬಿಕೊಳ್ಳುತ್ತಾ. ಇಷ್ಟೊಂದು ನೆನಪುಗಳ ಸುಳಿಯಿಂದ ಹೊರಬರಲಾರದೆ ಮನಸ್ಸು ರಚ್ಚೆ ಹಿಡಿದು ಹಠ ಮಾಡ್ತಾ ಇತ್ತು. ಇದುವರೆಗೂ ನಕ್ಷತ್ರಳ ಮದುವೆ ಎಂದು ಖುಷಿಯಾಗಿದ್ದ ಶರದಿ ಗೆಳತಿಯನ್ನು ಇನ್ನು ಪ್ರತಿನಿತ್ಯ ಸಿಗುವವಳಲ್ಲ, ಇನ್ನೇನಿದ್ರೂ ಅತಿಥಿಯಷ್ಟೇ ಎನ್ನುವುದು ಅರಿವಾಗಿ ಬಿಟ್ಟಿರಲಾರದೆ ಅಳ್ತಾ ಇದ್ಲು. ತಾಯಿ ಮಡಿಲಿನಿಂದ ಬೇರ್ಪಟ್ಟ ಎಳೆ ಮಗುವಿನಂತೆ ಬಲವಂತವಾಗಿ ಕಾಲ್ಕಿತ್ತರು ಕಾಲೇಜ್ ಕ್ಯಾಂಪಸ್ನಿಂದ. ಇವರಿಗಿಂತ ಮುಂಚೆಯೇ ಬಸ್ ಸ್ಟ್ಯಾಂಡ್ನಲ್ಲಿ ವೆಯ್ಟ್ ಮಾಡ್ತಾ ಇದ್ದ ಸತಿ ಯತಿ ನವೀನನ್ಗೆ ಕಾಲ್ ಮಾಡಿದ ಶರದಿ, ಬೇರೆ ಎಲ್ಲಾದರೂ ಮೀಟ್ ಮಾಡೋಣ, ಗ್ರೀನ್ ವ್ಯಾಲಿ ಡಾಬಾ ಓಕೆನಾ ಅಂದ್ಲು. ಯಾಕೆ, ಏನಾಯಿತು ಅಂದ ಸತಿಗೆ. ಪ್ಲೀಸ್ ಬನ್ನಿ ಅಷ್ಟೇ ಎಂದು ಹೇಳಿ ಕಾಲ್ ಕಟ್ ಮಾಡಿದ್ಲು. ಮನಸ್ಸು ಭಾರವಾಗಿತ್ತು. ದಾರಿಯಲ್ಲಿ ಸಿಕ್ಕ ಆಟೋ ಏರಿ ಗ್ರೀನ್ ವ್ಯಾಲಿ ಡಾಬಾ ತಲುಪಿದ್ರು. ಗೆಳೆಯರಾಗಲೇ ಬಂದಿದ್ರು.
ಬಾಡಿದ ಮುಖ ನೋಡಿಯೇ ತಿಳಿದಿತ್ತು ಹತ್ತು ಬಂದಿದ್ದಾರೆಂದು. ಬದುಕಿನ ಪ್ರಯಾಣದಲ್ಲಿ ನೂರಾರು ನಿಲ್ದಾಣಗಳು. ಅವರವರ ನಿಲ್ದಾಣ ಬಂದಾಗ ಎಲ್ಲರೂ ಇಳಿದೋಗ್ತಾರೆ. ಒಂದಷ್ಟು ಸಿಹಿ ಕಹಿ ನೆನಪುಗಳ ನಡುವೆ ಸಾಗುತ್ತಿರಲಿ ಪಯಣ ಅಂದುಕೊಂಡ ಸತಿ. ಏನಾದರೂ ಮಾತಾಡ್ರಪ್ಪ, ನೀವಿಷ್ಟು ಸೈಲೆಂಟಾಗಿದ್ದರೆ ನಾವೇಗಿರೋದು ಅಂದ ಯತಿ ಮೌನ ಸಹಿಸಲಾರದೆ. ಕೆಲವೊಬ್ಬರು ಬೆಲೆ ಹತ್ರ ಇದ್ದಾಗ ಗೊತ್ತಾಗಲ್ಲ, ಬಿಟ್ಟು ಹೋಗೋ ಸಮಯ ಬಂದಾಗಲೇ ಬೆಲೆ ಗೊತ್ತಾಗೋದು ಅಂದಳು ನಕ್ಷತ್ರ ಮೌನ ಮುರಿಯುತ್ತಾ. ಶರದಿಯ ಕಣ್ಣೀರು ನಿಂತಿತ್ತಾದರೂ ಮನಸ್ಸಿನ್ನು ತಹಬದಿಗೆ ಬಂದಿರಲಿಲ್ಲ. ಸ್ನೇಹಾಳಂತೂ ಮಾತೇ ಮರೆತಂತಾಗಿದ್ಲು. ಸರ್ ಆರ್ಡರ್ ಎಂದು ಬಂದ ಸರ್ವರ್ಗೆ ನವೀನ್ ಆರ್ಡರ್ ಕೊಟ್ಟು ಕಳಿಸಿದ್ದ. ಸತಿ ಯತಿಯರಿಗೂ ಅರಿವಿತ್ತು, ನಕ್ಷತ್ರಳ ಜೊತೆ ಇನ್ಮುಂದೆ ಈಗಿನಷ್ಟು ಸಲುಗೆಯಿಂದಿರೋದಕ್ಕೆ ಆಗೋದಿಲ್ಲ ಎಂದು. ಏನೇ ಬಾಲ್ಯದ ಗೆಳೆಯ ಆಗಿದ್ರೂ ಅವಳಿನ್ನೂ ದೊಡ್ಡ ಮನೆ ಸೊಸೆ. ಆ ಸ್ಥಾನಕ್ಕೆ ತಕ್ಕಂತೆ ಅವಳಿರಬೇಕು. ಸುಧಮ್ಮ ಇರದೇ ಇದ್ದರೆ ಬಿಡಲ್ಲ. ಈಗಿನ ಥರ ಚೈಲ್ಡ್ ಥರ ಆಡ್ಕೊಂಡು ಇರೋದಕ್ಕಾಗಲ್ಲ. ಕೈ ಎಳತೆ ದೂರದಲ್ಲೇ ನಿಂತು ಯೋಗಕ್ಷೇಮ ವಿಚಾರಿಸಬಹುದು ಅಷ್ಟೇ. ಒಡ ಹುಟ್ಟಿದವಳ ಪ್ರೀತಿ ಕೊಟ್ಟ ತಂಗಿಯಿಂದ ದೂರಾಗುವುದು ಅವರಿಗೂ ಒಂಥರ ನೋವು ತಂದುಕೊಟ್ಟಿತ್ತು. ಎಲ್ಲರಲ್ಲೂ ಒಂದೊಂದು ರೀತಿಯ ನೋವುಗಳು. ಅದುವರೆಗೂ ನವೀನ್ ಕಾಡಿಸಿ ಪೀಡಿಸ್ತಾ ಇದ್ದ ಜಾಗಗಳೆಲ್ಲ ನಿಧಾನವಾಗಿ ನೆನಪಿನಂಗಳಕ್ಕೆ ಜಾರ್ತಾ ಇದ್ವು. ಸೋತಂತೆ ಸತಿಗೆ ಹೊರಗಿದ್ದಳು ನಕ್ಷತ್ರ. ಚುಕ್ಕಿ, ಏನಾಯಿತು? ತಗೋ ನೀರು ಕುಡಿ. PU ಮುಗ್ದಿದ್ದಕ್ಕೆ ಇಷ್ಟು ಎಮೋಷ್ನಲ್ ಆಗ್ತಾರಾ? ಇವಾಗ ಟೆಕ್ನಾಲಜಿ ಮುಂದುವರೆದಿಲ್ವಾ? ಯಾರೂ ಮಿಸ್ ಆಗಲ್ಲ. ಏನಕ್ಕೊಂದಿಷ್ಟು ಫೀಲ್ ಆಗ್ತಿದ್ದೀರಾ? ಎಲ್ಲರೂ ಚಿಯರಪ್. ನೀರು ಕುಡಿಸುತ್ತಾ ನವೀನ್ ಹೇಳ್ದ. ನಾನು ಓದಬೇಕು ಮೆಂಟ್ಲು. ಓದ್ವಂತೆ, ಈಗ್ಯಾಕೆ ಹೇಳ್ತಿದ್ದೀಯಾ ಅದನ್ನು ಎಂದ ನವೀನ್. ಯಾಕಿಲ್ಲ, ಸುಮ್ಮನೆ ಸೈಡಲ್ಲಿ ಇಟ್ಕೊಂಡಿರು, ಸಮಯ ಬಂದಾಗ ನೆನ್ಪು ಮಾಡ್ಕೊ ಅಂದ್ಲು. ಆಗಲಿ ಎಂಬಂತೆ ತಲೆ ಆಡಿಸಿದ ನವೀನ್. ಕಾಲೇಜ್ ಬಿಟ್ಟಿರೋದಕ್ಕೆ ಇಷ್ಟು ಫೀಲ್ ಆಗ್ತಿರೋರು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಬೇಕಾದ್ರೆ ಇನ್ನೆಷ್ಟು ಫೀಲ್ ಆಗ್ತಾರೋ ನೀವು. ತಿನ್ನಿ ಮೊದಲು ಅಂದ ನವೀನ್. ಅಲ್ವೋ ನವಿ, ಅವರು ಕಾಲೇಜ್ ಮುಗಿಸಿ ಆಚೆ ಬಂದಿದ್ದಾರೆ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾರೋ ಎಲ್ಲರೂ ಫೀಲಲ್ಲಿದ್ದಾರೆ. ನಿನಗೆ ಅಟ್ಲೀಸ್ಟ್ ನಕ್ಷು ಸ್ವಲ್ಪನಾದರೂ ದೂರ ಆಗ್ಬೋದು ಅನ್ನೋ ಕಲ್ಪನೆಯೂ ಇಲ್ವಾ? ಇಷ್ಟು ಆರಾಮಾಗಿದೆಯಲ್ಲೋ. ಅಣ್ಣಂದ್ರಾಗಿ ನಮಗೇ ಬಿಟ್ಟಿರೋದಕ್ಕಾಗದೆ ಫೀಲ್ ಆಗ್ತಿದ್ದೀವಿ ಎಂದ ಸತಿ. ಎಲ್ಲೋಗ್ತೀಯೇ ನೀನು ನನ್ನ ಬಿಟ್ಟು? ಎಲ್ಲೂ ಹೋಗಲ್ಲ. ಅವಳು ಶೀ ಈಸ್ ಮೈನ್. ನನ್ನವಳು ಇವಳು. ಮನ ತುಂಬಿ ಎಡಗೈಲಿ ಬಳಸಿಕೊಂಡು ಕೊರಗಿಸಿಕೊಂಡಿದ್ದ. ಗೆಳೆಯನ ನಂಬಿಕೆ ಹೆಮ್ಮೆ ಎನಿಸಿತ್ತು. ಎದೆಗೊರಗಿದ ನಕ್ಷತ್ರ ಕೊಸರಾಡಲೂ ಇಲ್ಲ, ನಿರುಮ್ಮಳಲಾಗಿದ್ಲಳು. ಇವನ ಹೃದಯ ಸಾಮ್ರಾಜ್ಯದ ಪಟ್ಟದರಸಿ ನಾನೇ ಎಂದುಕೊಳ್ಳುತ್ತಾ. ನಾಳೆಯಿಂದ ಒಂದು 4 ದಿನ ಬಸ್ನಲ್ಲೇ ಓಡಾಡೋಣವಾ? ಬಸ್ನಲ್ಲೇ ಬಾರೋ ಮೆಂಟ್ಲು ಅಂದಳು ವಿನಂತಿಸಿಕೊಳ್ಳುವಂತೆ. ಬಾರೋ, ಇಬ್ಬರು ಸಾಯೋಣ ಅಂತ ನೀನು ಕರೆದ್ರೆ ಸೆಕೆಂಡ್ ಥಿಂಕಿಂಗ್ ಇಲ್ಲದೆ ಬರ್ತೀನಂತೆ. ಇನ್ನು ಬಸ್ನಲ್ಲಿ ಬರಲ್ವಾ? ನೀನು ಸಿಕ್ಕಿದ್ದೇ ಬಸ್ನಲ್ಲಿ ಮರೆಯೋಕ್ಕಾಗತ್ತಾ? ಬರ್ತೀನಿ ಬಿಡು ಅಂದ ನವೀನ್. ಸಾಯೋ ಮಾತ್ಯಾಕೆ, ಬಿಡ್ತು ಅನ್ನು ಯತಿ ಗದರಿದ್ದ. ಮಿಸ್ ಮಾಡ್ಕೋತಿದೀಯಾ ಅಂದ ನವಿ ಎದೆಗರಗಿಸಿಕೊಂಡವಳಿಗೆ ಮಾತ್ರ ಕೇಳಿಸುವಂತೆ ನಿಧಾನವಾಗಿ. ಹ್ಞೂ ಎಂದಷ್ಟೇ ಹೇಳಿ ಮತ್ತಷ್ಟು ಎದೆಗೊರಗಿದಳು, ಅವನ ಅರಿವಿಗೆ ಮಾತ್ರ ಬರುವಂತೆ. ಏನಿವತ್ತು ಇಷ್ಟು ಹತ್ರ ಆಗ್ತಾ ಇದ್ದಾಳಲ್ಲ, ನಾನು ಕೂಡ ಲವ್ ಮಾಡ್ತಾಯಿದ್ದೀನಿ ಅಂತ ಹೇಳೋಕ್ಕೇನಾದರೂ ಟ್ರೈ ಮಾಡ್ತಾ ಇದ್ದಾಳಾ? ಹೇಳೋದ್ರೆ ದೇವ್ರೇ, ನನ್ನಷ್ಟು ಅದೃಷ್ಟವಂತ ಮತ್ತಾರೂ ಇಲ್ಲ ಎಂದುಕೊಂಡು ಅವನು ಅವಳಿಗಷ್ಟೇ ಅರಿವಾಗುವಂತೆ ಹಿಡಿತ ಬಿಗಿಗೊಳಿಸಿದ. ಚುಕ್ಕಿ, ಎಲ್ಲರೂ ಇದ್ದಾರೆ, ಯಾರೂ ಇಲ್ಲ ಅಂದ್ಕೊಂಡೇನಾದರೂ ಹಾಗೇ ಇದೆಯಾ? ನಾನೇನೋ ಓಕೆ, ಇದ್ಬಿಡ್ತೀನಿ ಹೀಗೆ ಅಂದ ನಿಧಾನವಾಗಿ. ನಾಚಿಕೆಯಿಂದ ಬಿಡಿಸಿಕೊಂಡು ತೋಳಿಗೆ ಗುದ್ದುತ್ತಾ ತರ್ಲೆ ಎಂದಳು. ಎಕ್ಸಾಮ್ಸ್ ಮುಗೀತಲ್ಲ, ಟೌನಿಗೆ ಏನಕ್ಕೆ ಬರ್ತೀಯಾ ಅಂದ ಯತಿಗೆ. ಸ್ನೇಹಾಳೆ ಅವಳತ್ರ ಸ್ಯಾರಿನೇ ಇಲ್ಲ ಎಂದವಳು ನಾಲಿಗೆ ಕಚ್ಚಿ ಶಾಪಿಂಗ್ ಮಾಡಬೇಕು ಅಂದಳು. ಮತ್ತಷ್ಟು ನೆನಪುಗಳ ಮೆಲುಕು ಹಾಕಿ ಹೊರಡುವಾಗ, ನಾನು ಸತಿ ಅಣ್ಣನ ಬೈಕಲ್ಲಿ ಹೋಗ್ಲಾ ಎಂದಳು ಆಸೆಯಿಂದ ಅಪ್ಪಣೆ ಕೇಳುವವಳಂತೆ. ನಿಮ್ಮ ಅಣ್ಣನ ಗಾಡೀಲಿ ನೀನು ಹೋಗೋದಕ್ಕೆ ನನ್ನ ಪರ್ಮಿಷನ್ ಯಾಕೆ ಕೇಳ್ತಿದ್ದೀಯಾ? ಇದ್ಯಾವಾಗಿಂದ ಶುರು ಮಾಡಿದೆ ಅಂದ ನವೀನ್. ಮುಂದಿನ 4-5 ದಿನಗಳು ನೆನಪಿನ ಹೋಳಿಯಲ್ಲೇ ಮುಗಿದವು. ನಾಳೆ ಎಲ್ಲರೂ ಮೀಟ್ ಮಾಡೋಣ ಅಂತ ಹೇಳಿ ಹಿಂದಿರುಗಿದ್ರು. ನವೀನಿಗೆ ಮಾತ್ರ ಸಿ ಯು ಸೂನ್, ಜೋಬಲ್ಲಿ ಬೇಗ ಸಿಗೋ ಹಾಗೆ ಪಿಂಕ್ ನೋಟ್ ಇಟ್ಕೊಂಡಿರಿ ಅಂದಳು ಸ್ನೇಹ ಶರದಿ. ನಕ್ಷತ್ರ ನವೀನ್ಗೆ ಕಾಯ್ತಿರ್ತಾಳೆ ಎಂದು ಹೇಳಿ ಹಿಂದಿರುಗಿದ್ಲು. ಎಲ್ಲರನ್ನು ನೋಡಿ ಅರ್ಥವಾಗದೆ ವಿಚಿತ್ರ ವರ್ತನೆಗೆ ಕಾರಣ ಸಿಗದೆ ತಲೆ ಕೊಡವುತ್ತಾ ಹಿಂದಿರುಗಿದ್ದ ನವೀನ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.